ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ. ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ. ಹೀಗೆ ಇರಲಿ ಇವತ್ತು ನಮ್ಮ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾರ್ಮಿಕ ಘಟಕದ ಅಧ್ಯಕ್ಷರಾದಂಥ ವೆಂಕಟೇಶ್ ಸರ್ದು ಹುಟ್ಟುಹಬ್ಬ. ಅವರು ನಾಡು ನುಡಿಗಾಗಿ ಹಲವಾರು ವರ್ಷದಿಂದ ನಮ್ಮ ಎಲ್ಲ ಕನ್ನಡದ ಕಾರ್ಯಕ್ರಮಗಳಾಗಿರ್ಬೋದು, ಕನ್ನಡ ಪರ ಹೋರಾಟದಲ್ಲಾಗಿರ್ಬೋದು ಸದಾ ನಮ್ಮ ಜೊತೆ ಇದ್ದಾರೆ ಹಲವಾರು ವರ್ಷಗಳಿಂದ. ಅವರಿಗೆ ತಾಯಿ ಭುವನೇಶ್ವರಿ ಮತ್ತು ಚಾಮುಂಡೇಶ್ವರಿ ಅವ್ರಿಗೆ ಅವರ ಕುಟುಂಬಕ್ಕೆ ಆಯುಷ್ಯ ಆರೋಗ್ಯ ಮತ್ತು ಇನ್ನೂ ನಮ್ಮ ಕನ್ನಡ ಸೇವೆಯನ್ನು ಮಾಡುವಂಥ ಶಕ್ತಿಯನ್ನು ಕೊಡಲಿ ಅಂತ ನಾವು ಈ ಸಂದರ್ಭದಲ್ಲಿ ಹಾರೈಸ್ತೀವಿ ಅವ್ರಿಗೆ. ಅವರು ಪ್ರತಿ ವರ್ಷವೂ ಎಲ್ಲ ಥರದ್ದು ಸಮಾಜ ಸೇವೆಯನ್ನು ಮಾಡ್ಕೊಂಬರ್ತಾಯಿದ್ದಾರೆ. ಆವಾಗಲೇ ನಾವು ಬಂದಾಗಲೇ ಸುಮಾರು ಜನ ಗಣೇಶನದ ಕಾರ್ಯಕ್ರಮ ಆಗಿರ್ಬೋದು, ಗಣೇಶನ ಕೂರಿಸೋದ್ರಲ್ಲಿ, ಕನ್ನಡ ರಾಜ್ಯೋತ್ಸವ ಮಾಡೋದಲ್ಲಿ ಮತ್ತು ಅವ್ರದ್ದೇ ಆದಂಥ ಒಂದು ಉದ್ಯೋಗ ಇದೆ. ಅವ್ರ ಫ್ಯಾಕ್ಟ್ರಿನಲ್ಲೂ ಕೂಡ ಇವತ್ತು ಹಲವಾರು ಜನಕ್ಕೆ ಅನ್ನದಾನ ಮಾಡೋದ್ರ ಮುಖಾಂತರ ಕಾರ್ಮಿಕರ ಘಟಕದ ಅಧ್ಯಕ್ಷರು ಇವತ್ತು ಕಾರ್ಮಿಕರ ಜೊತೆ ಅವರು ಹುಟ್ಟಿದ ಹಬ್ಬನ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಾವು ಕೂಡ ಇವತ್ತು ಅವ್ರ ಮನೆಗೆ ಬಂದು ಶುಭಾಶಯಗಳನ್ನ ಕೋರೋದಕ್ಕೆ ಅಂತ ಬಂದಿದ್ದೀವಿ. ಅದು ನಾವು ಯಾವಾಗಲೂ ಕೊಡೋದಿರುತ್ತೆ ವರ್ಷಗೆಲ್ಲವ, ಬಟ್ ನಾವು ಇವತ್ತು ಆವಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ನಮಗೆ ಫೋನ್ ಮಾಡಿ ಕರೆ ಮಾಡಿ ತಿಳಿಸಿದಾಗ ವಿಷಯ ಶುಭಾಶಯ ಕೋರಿದ್ರು. ಬಟ್ ಹಂಗಾಗಿ ನಾವು ಅವರು ಅವತ್ತಿಂದನೂ ನಮ್ಮ ಜೊತೆಯಲ್ಲಿದ್ದಾರೆ. ನಾವು ಯಾವಾಗಲೂ ಕೂಡ ಅವ್ರ ಜೊತೆ ಇರ್ತೀವಿ. ನಾನು ಮುಂಚೆ ಕಾರ್ಮಿಕ ಘಟಕದ ಅಧ್ಯಕ್ಷ ಆಗಿದ್ದೆ 16 ವರ್ಷ. ನನ್ನ ಜವಾಬ್ದಾರಿನ ಅವ್ರಿಗೆ ಕೊಟ್ಟಿದ್ದೀನಿ. ಅವ್ರು ಇನ್ನೂ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ಲಿ ಅಂತ ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳೋದಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು. ನಾವು ವಸಂತ್ ಅಂದ್ಬಿಟ್ಟು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಉಪಾಧ್ಯಕ್ಷ. ಇವತ್ತು ನಮ್ಮ ವೆಂಕಟೇಶ್ ಸರು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾರ್ಮಿಕ ಘಟಕದ ಅಧ್ಯಕ್ಷರವ್ರದ ಹುಟ್ಟುಹಬ್ಬದ ಶುಭಾಶಯವನ್ನು ಹೇಳೋಕ್ಕೆ ಇವತ್ತು ಬಂದಿದ್ದೀವಿ. ಅವರಿಗೆ ತಾಯಿ ಭುವನೇಶ್ವರಿ ಅವರಿಗೆ ಮತ್ತು ಅವ್ರ ಕುಟುಂಬದವರಿಗೆ ಒಳ್ಳೆ ಆಶೀರ್ವಾದ ಎಲ್ಲ ಮಾಡಲಿ ಅಂತ. ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾರ್ಮಿಕ ಘಟಕದ ಅಧ್ಯಕ್ಷರಾದಂತಹ ಶ್ರೀಯುತ ವೆಂಕಟೇಶ್ ಅವರ ಹುಟ್ಟುಹಬ್ಬ. ಇವತ್ತು ನಮ್ಮ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಪದಾಧಿಕಾರಿಗಳು ಈ ಒಂದು ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ತಾ ಇದ್ದೇವೆ. ಅವರಿಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ವತಿಯಿಂದ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ತಾಯಿ ಭುವನೇಶ್ವರಿ ಚಾಮುಂಡೇಶ್ವರಿ ಅವರಿಗೆ ಅವ್ರ ಕುಟುಂಬಕ್ಕೆ ಅವ್ರಿಗೆ ಇನ್ನೂ ಒಳ್ಳೆದನ್ನ ಬಯಸ್ಲಿ, ಐಶ್ವರ್ಯವನ್ನು ಕೊಡ್ಲಿ. ಹಾಗೆ ಇವತ್ತು ಅವರು ಕಾರ್ಮಿಕರ ಜೊತೆ ಸೇರಿ ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಂಡಿದ್ದಾರೆ. ಹಲವಾರು ಜನಕ್ಕೆ ಅನ್ನದಾನವನ್ನು ಮಾಡೋದ್ರ ಮುಖಾಂತರ, ಸಮಾಜ ಸೇವೆ ಮಾಡೋದ್ರ ಮುಖಾಂತರ ಹಲವಾರು ವರ್ಷಗಳಿಂದ ನಮ್ಮ ಜೊತೆ ಇದ್ದಾರೆ. ಅವರು ಇನ್ನೂ ಕೂಡ ತಾಯಿ ಭುವನೇಶ್ವರಿ ಚಾಮುಂಡೇಶ್ವರಿ ಅವರಿಗೆ ಇನ್ನೂ ಹೆಚ್ಚಿನ ಸೇವೆ ಮಾಡುವಂತ ಶಕ್ತಿಯನ್ನ ಕೊಡ್ಲಿ ಅಂತ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಪರವಾಗಿ ಅವರಿಗೆ ಶುಭಾಶಯಗಳು ಹೇಳ್ತಾ ಇದ್ದೀವಿ. ಹ್ಯಾಪಿ ಬರ್ಡೇ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೂ ಕೂಡ ಧನ್ಯವಾದಗಳು. ಹಾಗೆ ನಾವು ಸುಮಾರು ಒಂದು 10-15 ವರ್ಷ ಆಯಿತು ಫ್ಯಾಕ್ಟ್ರಿ ಓಪನ್ ಮಾಡಿ, SGT ಫ್ಯಾಷನ್ ಅಂತ. ನಮಗೆ ಒಂದು 60-70 ಜನ ಕೆಲಸ ಮಾಡ್ತಾಯಿದ್ದಾರೆ. ನಾವು ಎಲ್ಲ ವರ್ಕರ್ಸು, ನಮ್ಮ ಹತ್ರ ಇರುವಂಥ ಜನಗಳಿಗೆ ಎಲ್ಲ ಊಟದ ವ್ಯವಸ್ಥೆ ಆಗಲಿ, ಏನಾದರೂ ಕಷ್ಟ ಸುಖ ಏನಿದ್ರು ಅವ್ರ ಜೊತೆಯಲ್ಲಿ ಒಂದು 10-15 ವರ್ಷದಿಂದ ನಾನು ಜೊತೆಯಲ್ಲಿ ಬೆಳ್ಕೊಂಡು ಬರ್ತಾಯಿದ್ದೀನಿ. ಹಾಗೆ ರೀಸೆಂಟಾಗಿ ಇವಾಗ ಒಂದು 3-4 ವರ್ಷದಿಂದ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಅಣ್ಣವ್ರ ಬಣದಲ್ಲಿ ಜಾಯಿನ್ ಆಗಿ ನಮ್ಮ ಮಹೇಶ್ ಸರ್ ಈ ಬೊಮ್ಮನಹಳ್ಳಿ ಕ್ಷೇತ್ರಕ್ಕೆ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಅದೇ ರೀತಿ ಅವರ ಪಟ್ಟವನ್ನು ನಮಗೆ
ಕಾರ್ಮಿಕ ಘಟಕದ ಅಧ್ಯಕ್ಷರಾಗಿ ನಮಗೆ ಕಾರ್ಯನಿರ್ವಹಿಸೋಕ್ಕೆ ನಿರ್ವಹಣೆ ಕೊಟ್ಟಿದ್ದಾರೆ. ಆದರೆ ಅದನ್ನು ನಿರ್ವಹಣೆ ಮಾಡೋಕ್ಕೆ ನಾವು ತುಂಬ ಪ್ರಯತ್ನ ಪಡ್ತಾಯಿದ್ದೀವಿ. ಇನ್ನು ಮುಂದೆ ಅದೇ ರೀತಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಭಾಗವಹಿಸ್ಕೊಂಡು ಇನ್ನು ಮುನ್ನೆಚ್ಚು ಕೆಲಸಗಳನ್ನು ಮಾಡೋಕ್ಕೆ ನಾವು ತುಂಬ ಪ್ರಯತ್ನವನ್ನು ಪಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಇವತ್ತು 100 ಜನಗಳಿಗೆ ಊಟ ಹಾಕಿದ್ದೀವಿ ಸರ್. ಕಷ್ಟ ಅನ್ನೋರಿಗೆ ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡ್ತೀವಿ. ಇನ್ನು ನಮ್ಮ ಫ್ರೆಂಡ್ಸ್ ಆಗಲಿ ಸ್ನೇಹಿತರಾಗಲಿ ಎಲ್ಲರೂ ನಮಗೆ ಫೋನ್ ಮೂಲಕ ಇಲ್ಲಿ ಬಂದು ಭೇಟಿ ಮಾಡಿ ಕೇಕ್ ತಂದು ಕಟ್ ಮಾಡಿ ಅವ್ರ ಕೈಲಾದಷ್ಟು ಸಹಾಯವನ್ನು ನಮಗೂ ಮಾಡ್ತಾರೆ. ನಾವು ಅವ್ರಿಗೆ ಸಪೋರ್ಟಾಗಿ ಅವರು ನಮ್ಮ ಜೊತೆ ಇದ್ದಾರೆ, ನಾವು ಅವ್ರ ಜೊತೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ. ನಾವು ಹಲವಾರು ವರ್ಷದಿಂದ ಏನಂದರೆ ಸರ್, ಬಡವರ ಬಗ್ಗರಿಗೆ ತೊಂದರೆ ಆಗದಿರೋ ಥರ ನೋಡ್ಕೋಬೇಕು, ನಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು. ಮೇನು ನಮ್ಮ ಜೊತೆಯಲ್ಲಿರುವಂಥ ಬಂಧು ಬಳಗನ ಚೆನ್ನಾಗಿ ನೋಡ್ಕೋಬೇಕು. ಅದೇ ರೀತಿ ಯಾರಾದರೂ ಏನಾದರೂ ಒಂದು ಕಷ್ಟ ಅಂತ ಬಂದರೆ ಯಾರಿಗೂ ನಾವು ಇಲ್ಲ ಅಂತಂತೂ ಹೇಳಲ್ಲ. ಅದೇ ರೀತಿ ಸಹಾಯ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಎಲ್ಲ ನಮ್ಮ ತಂದೆ ತಾಯಿ ಆಶೀರ್ವಾದ ಅದೇ ಸದಾಕಾಲ ನಮಗೆ ಅದೇ ಅವರೇ ಅದೇ ರೀತಿ ಇರಲಿ ಅಂತ ನಾವು ಕೇಳ್ತೀವಿ.